ಈಗಲೂ ಕೂಡ ನಡೀತಾ ಇದೆ, ಇವತ್ತಿನವರೆಗೂ ಕೂಡ ನಡೀತಾ ಇದೆ. ಇದೀಗ ಮತ್ತೊಂದು ಹೊಸ ಅಪ್ಡೇಟ್ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಾಗಿರಬಹುದು. ಈಗಾಗಲೇ KS ಈಶ್ವರಪ್ಪನವರನ್ನ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ. ಇದನ್ನ ಬಿಜೆಪಿಯ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷರಾದಂತಹ ಲಿಂಗರಾಜ್ ಅವರು ಆದೇಶವನ್ನ ಹೊರಡಿಸಿದ್ರು ಈ ಬಗ್ಗೆ. ಇನ್ನು ಈ ಬಗ್ಗೆ BS ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಇಬ್ರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ನಾನೇನು ಹೇಳೋದಿಲ್ಲ, ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ರು. ಆದರೆ ವಿಜೇಂದ್ರ ಅವರು ಹೇಳ್ತಾರೆ, ತಮ್ಮ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯವನ್ನ ಕೊಟ್ಟಿದ್ವಿ, ಅವಕಾಶಗಳನ್ನ ಕೊಟ್ಟಿದ್ವಿ, ಆದ್ರೆ ಅದನ್ನ ಮೀರಿ ಅವರು ತಮ್ಮ ನಿರ್ಧಾರವನ್ನ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಡಿಸಿಷನ್ ತಗೊಬೇಕಾಯ್ತು. ಅದು ಕೂಡ ಶಿಸ್ತು ಸಮಿತಿ ಅವರು ತಗೊಂಡಿದ್ರು, ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಈ ಒಂದು ಕೆಲಸ ತುಂಬಾ ಮುಂಚೆನೆ ಆಗುತ್ತೆ ಅನ್ಕೊಂಡಿದ್ವಿ, ಸ್ವಲ್ಪ ಲೇಟ್ ಆಗಾದ್ರೂ ಸರಿ ಆಯ್ತು. ಇದರಿಂದ KS ಈಶ್ವರಪ್ಪನವ್ರಿಗೆ ಏನಾದರೂ ವ್ಯತ್ಯಾಸಗಳಾಗತ್ವಾ? ಮೋಸ್ಟ್ಲಿ ಅವ್ರಿಗೇನು ವ್ಯತ್ಯಾಸ ಆಗಲಿಕ್ಕಿಲ್ಲ. ಅದರಂದ್ರೆ ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಅವ್ರ ಅಪ್ಪನ ಕರೆಸೋಂಗೆ ನಾನು ಮಾಡ್ತೀನಿ ಅನ್ನುವಂಗೆ. ಅಂದರೆ ಇನ್ನೂ ಅವರು ಈ ಒಂದು ಆ್ಯಕ್ಷನಕ್ಕೆ ಅವ್ರೇನು ಅಂಥ ಪರಿಣಾಮ ಮಾಡ್ಕೊಂಡಿಲ್ಲ ಅನ್ನಿಸ್ತದೆ. ಮತ್ತು ಆರಿಸಿ ಬರ್ತೀನಿ ಅನ್ನುವಂಥ ಒಂದು ಇನ್ನೂ ವಿಶ್ವಾಸದಲ್ಲಿದ್ದಾರೆ. ಮತ್ತು ಹಿಂದುತ್ವವನ್ನು ಪ್ರೀತಿ ಮಾಡೋ ಜನ ನನ್ನ ಆರಿಸ್ತಾ ಇರ್ತಾರೆ. ನಾನು ಗೆಲ್ತೀನಿ. ಮತ್ತು ಈ ಪಾರ್ಟಿಯಲ್ಲಿದ್ದಂತಹ ಒಂದು ವಂಶ ಪರಂಪರದ ಆಡಳಿತಕ್ಕೆ ಕೊನೆ ಹಾಡ್ತೀನಿ ಅನ್ನುವಂಥ ಮಾತನ್ನು ಮೇಲೆ ಹೇಳ್ತಾನೆ ಇದ್ದಾರೆ. ಟೀಕೆ ಟಿಪ್ಪಣಿ ದಿನನಿತ್ಯ ಇದ್ದೇ ಇರ್ತದೆ ಅವ್ರದ್ದು ಮತ್ತು ಯತ್ನಾಳ್ ಅವ್ರದ್ದು. ಅವರಿಂದ ಸೋಲಿಲ್ಲ, ಇಬ್ಬರಿಗೂ ಮಾತಾಡ್ತಾನೆ ಇರ್ತಾರೆ. ಅವರು ಯಡಿಯೂರಪ್ಪನವ್ರ ಮನೆಗೆ ಕಳಿಸೋದ್ರಿಗೆ ಬಿಡೋಂಗೆ ಕಾಣೋದಿಲ್ಲ. ಏನೋ ಒಂದು ಈ ಛಲ ಹೊತ್ತಂಗೆ ಕಾಣ್ತಾ ಇದ್ದಾರೆ. ಇದರೊಳಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ. ಆದರೆ ಇವರಿಬ್ಬರು ಜಗದಾಗ BJP ಬಡವಾಗಿದೆ. ಇಷ್ಟು ಮಾತ್ರ ಹೇಳ್ಬೋದು ನಾವು ಅದನ್ನು. ಅದೇ ಹೆಂಡ್ರ ನಡಕ್ಕೆ ಕೂಸು ಗಾಶ ಅಂತ ಅಂದಂಗೆ ಮೋದಿ ಅವ್ರ ಪಾಪ ಸೀಟ್ ಕಡಿಮೆ ಆಗ್ತಾವಿಲ್ಲ. ಯಾಕಂದ್ರೆ ಅವ್ರು 400 ಪಾರ್ ಮಾಡಿದ್ರು, 400 272 ಪಾರ್ ಹಾಕೋರು ಗೊತ್ತಿಲ್ಲ. ಹೀಗಾಗಿ ಇವರಿಬ್ಬರು ತಿಕ್ಕಾಡದಿಂದ BJPಗೆ ಏನು ಒಳ್ಳೆಯದಾಗಲಿಲ್ಲ. ಆದ್ರೆ ಯಡಿಯೂರಪ್ಪನವ್ರು ಹೇಳ್ತಾರೆ, ರಾಘವೇಂದ್ರ ಅವರು BY ರಾಘವೇಂದ್ರ ಅವರು ಈ ಬಾರಿ ಏನಿಲ್ಲ ಅಂದ್ರೂ 3 ಲಕ್ಷದ ವೋಟ್ಗಳ ಅಂತರದಿಂದ ಗೆಲ್ತಾರೆ, ಅವರಿಗೆ ಅಲ್ಲೇನು ಅಸ್ತಿತ್ವನೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಅವ್ರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ. ಯಾವ ಕಾನ್ಫಿಡೆನ್ಸ್ ಮೇಲೆ ಇಬ್ರು ಕೂಡ ಮಾತಾಡ್ತಾ ಇದ್ದಾರೆ ನೋಡ್ರಿ. ಈಗಂತೂ ಅವರು ಇಬ್ಬರು ಇಳಿದಾಗಿದೆ. ಈಗ ಮಳೆ ಬರಲಿ ಚಳಿ ಬರಲಿ, ಚಳಿ ಆದರೂ ಇಲ್ಲ ನನಗೆ ಬೆಚ್ಚಗಿದ್ದೀನಿ ಅಂತ ಹೇಳ್ಬೇಕಾಗ್ತದೆ. ಮಳೆ ಆದ್ರೂ ಸಹಿತ ಏನಿಲ್ಲ ಎಲ್ಲ ಕೊಡೆ ಹೊತ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೇಕಾಗ್ತದೆ. ಬೇರೆ ಅದಿಲ್ಲ, ಭಾಳ ದೂರ ಹೋಗ್ಬಿಟ್ಟಿದ್ದಾರೆ. ಅದರಲ್ಲಿ ಇರುವಂಥದ್ದು ಏನಪ್ಪ ಅಂದರೆ ಇಬ್ಬರಲ್ಲೂ ಇರುವಂಥದ್ದು ನಾವು ಗೆಲ್ಲಬೇಕು. ಗೆಲ್ಲು ಒಂದವ್ರಿಗೆ ಏನಪ್ಪ ಅಂತಂದ್ರೆ ಪರಿಹಾರ. ಗೆಲ್ಲಿಲ್ಲ ಅಂತಂದ್ರೆ ಇಲ್ಲ ಇಬ್ಬರ ಭವಿಷ್ಯ ನಾಶ ಆಗಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಸಪೋಸ್ ಏನಾದರೂ ಯಡಿಯೂರಪ್ಪನವರು ಅಂದ್ಕೊಂಡಂಗೆ ಅವ್ರನ್ನ 20 ಬರ್ತಾವೆ ನನಗೆ ಗ್ಯಾರಂಟಿ ಇವತ್ತು 15-16 ಗೆದ್ದರೂ ಸಹಿತ ದೊಡ್ಡ ಸಾಧ್ಯನೇ ಅವ್ರದ್ದು. ಅವ್ರು ಅದನ್ನು ದೊಡ್ಡದಾಗ ಹೇಳ್ಕೋಬೋದು ಅದನ್ನು. ಮತ್ತು ಏನಾದರೂ 10 ಒಳಗೆ ಬರ್ತಂದ್ರೆ BJP ಇದು ಯಡಿಯೂರಪ್ಪನವರು ಕುಠಾರ ಪ್ರಾಯ ಅದು ಅಂದರೆ ಕೊಡ್ಲಿ ಹೊಡೆದಂಗೆ ಆಗಿಬಿಡ್ತದೆ. ಆಗ ಇವರೆಲ್ಲರೂ ನಮ್ಮ KS ಈಶ್ವರಪ್ಪನವ್ರು ಹಿಡ್ಕೊಂಡು ಯತ್ನಾಳರು CT ರವಿ ಅವರು ಇನ್ನೂ ಅನೇಕ ಗುಡ್ ಫ್ರೆಂಡ್ಸ್ ಅದಾರ. ಎಲ್ಲರೂ ಇವರೆಲ್ಲ ಕುಡ್ಕೊಂಡು ವಿರೋಧ ಒಳಗೆ ಬಂದವರು. BL ಸಂತೋಷ ಅಂತ ಅವರದು. ಅವರೆಲ್ಲರೂ ಅವತ್ತು ಮೋಸ್ಟ್ಲಿ ಒಂದೆರಡು ತಮಗೆ ಹಾಲು ಕೂಡ ಸಂತೋಷ ಪಡ್ಬೋದು. ಆ ಪ್ರಮಾಣದಲ್ಲಿ ಅಲ್ಲಿ ವೈರತ್ವ ಬಂದು ನಿಂತುಬಿಟ್ಟದೆ. ಇವತ್ತು ನೀವ್ ಹೇಳಿದ್ರಿ ಇವಾಗ 10 ಒಳಗಡೆನೆ ಗೆಲುವನ್ನ ಸಾಧಿಸಬಹುದು, ಅದೇ ದೊಡ್ಡದಾಗತ್ತೆ ಈ ಬಾರಿ BJPಗೆ ಅಂತ ಹೇಳಿ. ಆದ್ರೆ ಅಣ್ಣಾಮಲೈಯವರು ಹೇಳ್ತಾರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ 2 ಅಂಕಿಯನ್ನು ದಾಟುತ್ತೆ, ಆ ಲೆಕ್ಕದಲ್ಲಿ ಬರ್ತಾರೆ, ಎಲ್ಲರೂ ಕೂಡ ಗೆದ್ದು ಬರ್ತಾರೆ BJP ಅಭ್ಯರ್ಥಿಗಳು ಅಂತ. ಇಲ್ಲ, ಅವರವ್ರ ದೃಷ್ಟಿಕೋನಗಳು ನಾನು ಹೇಳಿಲ್ಲ. ನಾನೇನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ 10 ಒಳಗೆ ಬಂದ್ರೆ ಇವ್ರ ಮನೆಗೆ ಹೋಗ್ತಾರಪ್ಪ ಅಂತ ಮಾತನಾಡ್ತಾರೆ. 10 ಮೇಲೆ ಬರ್ತದೋ 28ಕ್ಕೆ 28 ಬರ್ತದೆ, 25 ಬರ್ತಾವೋ ಅದು ಬೇರೆ ವಿಷಯ. ಅದು ನಾವು ಇಲ್ಲಿ ಭವಿಷ್ಯಗಾರ ಅಂತ ಅಲ್ಲ. ಮತ್ತು ಎರಡನೇದಾಗಿ ನಾವು ಜನಮನವನ್ನು ತಿಳ್ಕೊಳ್ಳೋದು ಸ್ವಲ್ಪ ಕೆಲಸ ಅಲ್ಲ. ಏರ್ ಒಮ್ಬಿಟ್ಟು 100 ಸಲ ಹೇಳಿದ್ದೀನಿ ಈ ಮಾತನ್ನ. ಈ ದೇಶದ ಯಾವುದೇ ಶೆಫಾಲಜಿಸ್ಟ್ ಅಂದ್ರೆ ಇವರು ಒಂದು ರೀತಿ ಭವಿಷ್ಯಕಾರನ ಜನರ ಮಧ್ಯದಲ್ಲಿ ಹೋಗಿ ಅವ್ರ ಮನದ ಮಾತನ್ನು ತಿಳ್ಕೊಂಡ್ರೆ ಹೇಳುವಂಥವ್ರು. ಎಂಥ ಎಕ್ಸಿಟ್ ಪೋಲ್ ಅಂತೀವಿ ನಾವು. ಎಕ್ಸಿಟ್ ಪೋಲ್ ಸುಳ್ಳಾಗ್ತಾವೆ. ಓಟ್ ಹಾಕಿ ಬಂದವ್ರು ಹೊರಗೆ ಓಟ್ ಹಾಕಿ ಬಂದಂಥವ್ರು ಕೊಟ್ಟಂಥ ಆಧಾರದ ಮೇಲೆ ಎಕ್ಸಿಟ್ ಪೋಲ್ ಮಾಡ್ತಾರೆ. ಅವು ಫೇಲ್ಯೂರ್ ಆಗ್ತಾವೆ. ಮತ್ತು ಅವ್ರು ಎಲ್ಲರೂ ಏನು ಹೋಗಿ ಕೇಳಿರೋದಿಲ್ಲ ರೀ. ಒಂದು ಎಕ್ಸಾಂಪಲ್ಸ್ ತೊಗೊಂಡಿರ್ತಾರೆ. ಒಂದು ಈಗ ನೋಡ್ರಿ 18-20 ಲಕ್ಷ ಒಂದು ಇದಕ್ಕಿರ್ತಾವೆ, ಒಂದು ಕ್ಷೇತ್ರಕ್ಕೆ 18-20 ಲಕ್ಷ ಮಂದಿ ಒಳಗೆ ಒಂದು 5-10 ಸಾವಿರ ಮಂದಿನ ಹೋಗಿ ಮಾತಾಡ್ಸಿದ್ದಾರೆ. ಅದೆಲ್ಲ ಇದು 18-20 ಲಕ್ಷ ಜನರ ಪ್ರತಿನಿಧಿ ಆಗಿ ಸಾಧ್ತಿದ್ದಾನೆ. ಎಲ್ಲರೂ ಅನಿಸ್ತದೆ ನಾವು ನಮ್ಮ ಬಾಬು ನಿಂತ ನನಗತ್ತೆ ಹಾಕ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡ್ರಿ. ಮೊದಲೇ ಮಾತಾಡಿ ಅಂತ ತಿಳ್ಕೊಂಡು ನೀವು ಯಾರು ಹಾಗಾಯ್ತೀರಿ, ನೀವು ಯಾವ್ದಾಗಿದ್ರಿ ಅಂತ ಹೇಳ್ತಾರೆ. ಅದು ಸರ್ ನಾನು ಕಾಂಗ್ರೆಸ್ ಮತ್ತು ನಾನು ಕಾಂಗ್ರೆಸ್ ಅಂದ್ಬಿಡ್ತಾರೆ.
ಒಳಗೆ ಯಾರಿಗೆ ಹಾಕ್ತಾರೋ ಯಾರಿಗೆ ಬಿಡ್ತಾರೋ, ಒಳಗೆ ಮೋದಿ ಅಂತಾರೆ, ಮೋದಿ ಹೋಗಿ ಬಿಟ್ಟು ಕಾಂಗ್ರೆಸ್ ಹಾಕ್ತಾರೆ. ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಯಾರ್ಯಾರಿಗೂ ಇವನು ಹರಿಭ್ರಮ ಅಂತೀವಲ್ಲ ನಾವು, ಅವ್ರಿಗೂ ಸಾಧ್ಯ ಇಲ್ಲ ಇದು. ಯಾಕಂದರೆ ಇಂಡಿಯಾದ ಮನಸ್ಥಿತಿ ಹೆಂಗತ್ತಪ್ಪ ಅಂತಂದ್ರೆ, ನಮ್ಮ ಇಂಡಿಯನ್ಸ್ ನಾವೇನಿದ್ದೀವಿ, ನಾವು ಎಂದೂ ಸಾಧ್ಯಷ್ಟು ಮಟ್ಟಿಗೆ ನಮ್ಮ ಮನದ ಮಾತನ್ನು ಸ್ಪಷ್ಟವಾಗಿ ಹೇಳೋದಿಲ್ಲ. ಇದೊಂದು ನಮ್ಮ ಸ್ವಭಾವ. ಇದು ಭಯದಿಂದಲೇ ಇರ್ಬೋದು, ಮತ್ತೇನೇ ಇರ್ಬೋದು, ಯಾವುದೋ ಒಂದು ಕಾರಣಕ್ಕೆ ನಮ್ಗೆ ಯಾಕಪ್ಪ ಬೇಕು ಅಂತ ಮನೋವೃತ್ತಿ ಇರ್ಬೋದು. ಇಲ್ಲಿ ದಿಟ್ಟತನ ಇಲ್ಲ. ಈಗ ನೋಡ್ರಿ ವೆಸ್ಟರ್ನ್ ಕಂಟ್ರಿ ಇಲ್ಲ, ನಾವು ಇಂಥವ್ರು ಹಾಕಿದ್ವಿಪ್ಪ ಅಂತ ಹೇಳಿಬಿಡ್ತಾರೆ ಸರಳವಾಗಿ. ಅದೇನೋ ದೊಡ್ಡ ವಿಷಯನೂ ಅಲ್ಲ ಅವ್ರಿಗೆ, ಅದು ನಮಗೆ ದೊಡ್ಡ ವಿಷಯ. ಯಾಕಂದ್ರೆ ನಾವು ನಮ್ಮ ಮೇಲೆ ಇವತ್ತಿನ ರಾಜಕಾರಣಿಗಳ ಪ್ರಭಾವ ಸಾಕಷ್ಟು ಅದ. ಉದ್ಯೋಗ ಇರ್ಬೋದು, ಮತ್ತೆಲ್ಲೂ ಇರ್ಬೋದು, ಅದು ಗುಂಡಾಗಿರಿ ಇರ್ಬೋದು. ರಾಜಕಾರಣದಲ್ಲಿ ಗುಂಡಾಗಿರಿ ಇದೆ ನಮ್ಮಲ್ಲೆಲ್ಲ. ಓಟ್ ಹಾಕಿಲ್ಲ ಅದು ಗೊತ್ತಾದ್ರೆ ಬಂದು ಬಡ್ಕೊಂಡು ಹೋಗುವಂಥ ಜನರು ಇದ್ದಾರೆ. ಹೀಗಾಗಿ ಯಾರು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಮತ್ತು ಹೀಗಾಗಿ ನಾವು ಏನೋ ಪ್ರಿಡಿಕ್ಟ್ ಮಾಡಿದ್ರೆ ಅದು ಸುಮ್ಮನೆ ನಮ್ಮ ಮನಸ್ಸಿಗೆ ಅನಿಸಿದ್ದು, ಅದು ನಮ್ಗೆ ಅನಿಸ್ತಿರ್ತದ. ಅದಕ್ಕೆ ಈಗ ನಮಗೆ ಖುಷಿ ಆಗೋದು ನಿಮ್ಗೆ ಖುಷಿ ಆಗ್ತದೆ ಅಂತಲ್ಲ, ನಿಮ್ಗೆ ಖುಷಿ ಆಗೋದು ನನಗೆ ಖುಷಿ ಆಗ್ತದೆ ಅಂತಲ್ಲ. ನಿಮ್ಮನ್ನು ನಾನು ಖುಷಿಯಾಗಿ ಹೇಳ್ತಿರ್ತೀನಿ ಅಷ್ಟೇ, ನಿಮ್ಮ ಮನೆಗೆ ನೋವು ಮಾಡಬಾರ್ದು ಅಂತೇಳಿ. ಇಂಥ ಒಂದು ಮನೋವೃತ್ತಿ ಇದ್ದಾಗ ನಾವು ಯಾರನ್ನಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಆದ್ರೆ ಇಲ್ಲಿ ಇವತ್ತಿನ ಡೆವಲಪ್ಮೆಂಟ್ಗಳು ನೋಡಿದಾಗ ಹೌದು ಹಿಂಗೆ ಆಗ್ಬೋದು ಅಂತ. ಯಾಕಪ್ಪ ಅಂತಂದ್ರೆ ಬೆಲೆ ಏರಿಕೆ ಸಾಕಷ್ಟು ಆಗ್ಯದ, ಮಂದಿ ಎಲ್ಲ ಚಪ್ಪಡಿಸ್ತಾ ಇದ್ದಾರೆ. ನಾವು ನೀವೆಲ್ಲ ನನ್ನ ಪರಿಸ್ಥಿತಿ ನಮಗಾಗಿರ್ತದೆ ರೀ, ಇದಂತೂ ಸತ್ಯ. ನೀವು ಸುಟ್ಟು ಬೆಂಕಿ ಯಾರು ಮುಟ್ಟಿದ್ರು ಸುಡೋದನ, ಅದ್ರ ಸ್ವಭಾವ. ಹಂಗೆ ಪ್ರತಿಯೊಬ್ಬರಿಗೆ ಬೆಲೆ ಏರಿಕೆ ಮತ್ತು ನಿರುದ್ಯೋಗ ಎಲ್ಲರೂ ಕಾಡ್ತಾ ಇದ್ದಾವೆ. ಈ ಒಂದು ನೆಲೆಯಲ್ಲೇ BJP ಹೊಡೆದು ಬಿಡ್ತದೆ ಬಂದು ಹೇಳ್ಬೋದು ವಿನಃ ಜನ ಓಟ್ ಹಾಕೋದಿಲ್ಲ, ಹಾಕ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಓಕೆ ಸರಿ, ಇವಾಗ ಈ ಪಕ್ಷದ ಏರಿಳಿತಗಳನ್ನ ಲೆಕ್ಕಕ್ಕೆ ತಗೊಳ್ಳೋ ಹಾಗಿದ್ರೆ ಒಂದ್ ಕಡೆ ದಿಂಗಾಲೇಶ್ವರ ಸ್ವಾಮೀಜಿಯವ್ರನ್ನ ಕೂಡ ಸೇರಿಸ್ಕೊಂಡು ಮಾತಾಡ್ಬೇಕಾಗತ್ತೆ. ಅಂದ್ರೆ ಸ್ವಲ್ಪ